ನಮಸ್ಕಾರ ಗೆಳೆಯಂದ್ರೆ, ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬಾಯ್ಲರ್ ಅಂದರೆ ಏನು ಮತ್ತು ಬಾಯ್ಲರ್ನ ವಿಧಗಳು. ವಾಟ್ ಈಸ್ ಬಾಯ್ಲರ್ ಆ್ಯಂಡ್ ಟೈಪ್ಸ್ ಆಫ್ ಬಾಯ್ಲರ್. ಬನ್ನಿ ಗೆಳೆಯರೆ ತಿಳ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಬಾಯ್ಲರ್ ಅಂದರೆ ಏನು ಮತ್ತು ಬಾಯ್ಲರ್ನ ವಿಧಗಳು. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಎಲ್ಲದನ್ನು ತಿಳ್ಕೊಳ್ಳೋದು ಇಂಪಾರ್ಟೆಂಟು, ಜೊತೆಗೆ ಇಂಪಾರ್ಟೆಂಟ್ ವರ್ಡ್ಸ್ ಫರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನಾರ್ಮಲಾಗಿ ಎಲ್ಲರೂ ಎಕ್ಸ್ಪ್ಲೇನ್ ಮಾಡ್ತಾರೆ, ಎಕ್ಸ್ಪ್ಲೇನೇಷನ್ ಜೊತೆಗೆ ನಮಗೆ ಮೇನ್ ಬೇಕಾಗಿದ್ದು ಏನು, ಇಂಪಾರ್ಟೆಂಟ್ ವರ್ಡ್ಸ್ ಫರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದನ್ನು ನೀವು ಜ್ಞಾಪಕ ಇಟ್ಕೊಂಡ್ರೆ ಓವರ್ ಆಲ್ ಕಾನ್ಸೆಪ್ಟು ಜ್ಞಾಪಕ ಇರುತ್ತೆ. ನಿಮಗೆ ಓವರ್ ಆಲ್ ಕಾನ್ಸೆಪ್ಟನ್ನ ತಿಳ್ಕೊಳ್ಬೇಕು, ಜೊತೆಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಿಟ್ಬಿಡ್ರಿ. ಎಕ್ಸಾಮ್ ಅನ್ನೋದು ಬಿಟ್ಟರೆ ನಿಮ್ಮ ಮೈಂಡಲ್ಲಿ ಯಾವಾಗಲೂ ಕೆಲವೊಂದು ಟೆಕ್ನಿಕಲ್ ವರ್ಡ್ಸ್ ಅನ್ನೋದು ಉಳ್ಕೊಂಬಿಡ್ಬೇಕು. ಆ ಥರ ನಿಮಗೆ ಬೇಸಿಕ್ಕಿಂದ ನಾನು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬಾಯ್ಲರ್ ಅಂದರೆ ಏನು, ಬಾಯ್ಲರ್ನ ವಿಧಗಳು. ವಾಟ್ ಈಸ್ ಬಾಯ್ಲರ್ ಆ್ಯಂಡ್ ಟೈಪ್ಸ್ ಆಫ್ ಬಾಯ್ಲರ್. ಬನ್ನಿ, ಬಾಯ್ಲರ್ ಅಂತಂದರೆ ಏನು? ಇದು ಒಂದು ಮುಚ್ಚಲ್ಪಟ್ಟ ಒಂದು ಪಾತ್ರೆಯಾಗಿದ್ದು ಎ ಕ್ಲೋಸ್ಡ್ ವೆಸಲ್. ಇದರಲ್ಲಿ ನೀರು ಅಥವಾ ಇತರ ದ್ರವವನ್ನು ಬಿಸಿ ಮಾಡಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ನೀರು ಆವಿಯಾಗಿ ಸ್ಟೀಮ್ ಆಗಿ ಬದಲಾಗುತ್ತೆ. ಈ ಸ್ಟೀಮನ್ನು ಪವರ್ ಪ್ಲ್ಯಾಂಟ್, ಫುಡ್ ಇಂಡಸ್ಟ್ರಿ, ಪೇಪರ್ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಆ್ಯಂಡ್ ಕೆಮಿಕಲ್ ಇಂಡಸ್ಟ್ರಿ, ಇನ್ನೂ ಹಲವು ಈ ಇಂಡಸ್ಟ್ರಿಗಳು ಏನಂತಂದ್ರೆ ಪ್ರಮುಖವಾಗಿ ಇಲ್ಲಿ ಬಾಯ್ಲರ್ ಬೇಕೇ ಬೇಕು ಅನ್ನೋ ಒಂದು ಇಂಡಸ್ಟ್ರಿಗಳನ್ನ ಲೀಸ್ಟ್ನನ್ನು ಇಲ್ಲಿ ಮಾಡಿದರೆ. ಓವರ್ ಆಲ್ ಆಗಿ ಸರಳವಾಗಿ ನಿಮಗೆ ಹೇಳುವುದಾದರೆ ಒಂದು ಹೇಳ್ತೀನಿ ನೋಡ್ರಿ, ಇದು ಒಂದು ದೊಡ್ಡ ಪ್ರಮಾಣದ ಬಿಸಿ ನೀರು ತಯಾರಿಸುವ ಮಷಿನ್ ಮತ್ತು ನೀರು ಬಿಸಿ ಮಾಡುತ್ತೆ. ಬಿಸಿ ಮಾಡಿದ ನಂತರ ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಓವರ್ ಆಲ್ ಆಗಿ ಬಾಯ್ಲರ್ ಅಂತಂದರೆ ಏನು? ಇದು ಬಿಸಿ ನೀರು ತಯಾರು ಮಾಡುವ ಯಂತ್ರ ಮತ್ತು ಸ್ಟೀಮನ್ನು ತಯಾರು ಮಾಡುವ ಯಂತ್ರ. ಓವರ್ ಆಲ್ ಆಗಿ ಬಾಯ್ಲರ್ ಅಂತಂದರೆ ಏನು? ಇದರಲ್ಲಿ ಏನು ಬರುತ್ತೆ, ಟೈಪ್ಸ್ ಆಫ್ ಬಾಯ್ಲರು ಎರಡು ಥರ ಬರ್ತವೆ. ಒಂದು ಫೈರ್ ಟು ಬಾಯ್ಲರು, ಇನ್ನೊಂದು ವಾಟರ್ ಟು ಬಾಯ್ಲರು. ಓವರ್ ಆಲ್ ಆಗಿ ಇಂಪಾರ್ಟೆಂಟ್ ವರ್ಡ್ಸ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಬಾಯ್ಲರ್ ಅಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಏನು ಬಂದುಬಿಡಬೇಕು, ಅಬೋ 22.75 ಲೀಟರ್ಸ್. ಇದ್ರಿಗಿಂತ ಜಾಸ್ತಿ ಎಲ್ಲಿ ನಾವು ವಾಟರ್ನ ಹೀಟ್ ಮಾಡ್ತೀವಿ ಮತ್ತು ಸ್ಟೀಮನ್ನು ರೆಡಿ ಮಾಡ್ತೀವಲ್ಲ, ಅದನ್ನೇನಂತ ಹೇಳ್ತೀವಿ, ಬಾಯ್ಲರ್. 22.75 ಇವೆಲ್ಲ ಏನು ಗೊತ್ತಾ? 22.75 ಎ ಕ್ಲೋಸ್ಡ್ ವೆಸಲ್, ವಾಟರ್ ಟು ಸ್ಟೀಮ್ ಕನ್ವರ್ಟ್, ಪವರ್ ಪ್ಲ್ಯಾಂಟ್, ಫುಡ್, ಪೇಪರ್, ಟೆಕ್ಸ್ಟೈಲ್, ಕೆಮಿಕಲ್. ಇವೆಲ್ಲ ಏನಂತಂದರೆ ಬಾಯ್ಲರ್ಗೆ ಸಂಬಂಧಪಟ್ಟಂಥ ಟೆಕ್ನಿಕಲ್ ವರ್ಡ್ಸ್. ಈ ಟೆಕ್ನಿಕಲ್ ವರ್ಡ್ಸ್ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಎಕ್ಸ್ಪ್ಲನೇಷನ್ ತಾನಾಗೇ ಬಂದ್ಬಿಡುತ್ತೆ. ಇಂಪಾರ್ಟೆಂಟ್ ವರ್ಡ್ಸ್ ಆಫ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಬರುತ್ತೆ? ಬಾಯ್ಲರ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಏನು ಬರಬೇಕು? 22.75 ಲೀಟರ್ಗಿಂತ ಅಬೋ ಇರಬೇಕು. ಬಾಯ್ಲರ್ ಅಂದ ತಕ್ಷಣ ಎ ಕ್ಲೋಸ್ಡ್ ವೆಸಲ್, ವಾಟರ್ ಟು ಸ್ಟೀಮ್ ಕನ್ವರ್ಟ್. ಬಳಸಲಾದ ಇಂಡಸ್ಟ್ರಿಗಳು ಯಾವ್ಯಾವು? ಪವರ್ ಪ್ಲ್ಯಾಂಟ್. ಪವರ್ ಪ್ಲ್ಯಾಂಟ್ ಅಂದ ತಕ್ಷಣ ಸ್ಟೀಮ್, ಟರ್ಬೈನ್, ಪವರ್ ಜನರೇಷನ್. ಪವರ್ ಪ್ಲ್ಯಾಂಟಲ್ಲಿ ಏನೇನು ಯೂಸ್ ಮಾಡ್ತಾರೆ? ಸ್ಟೀಮ್ ಬರುತ್ತೆ, ಟರ್ಬೈನ್ ಬರುತ್ತೆ. ಟರ್ಬೈನ್ ರೊಟೇಷನ್ ಆದರೆ ಪವರ್ ಜನರೇಷನ್ ಆಗುತ್ತೆ. ಫುಡ್ ಅಂತಂದರೆ ರೈಸ್ ಮಿಲ್ ಆಗಿರ್ಬೋದು, ಬಲ್ಕ್ ಕುಕ್ಕಿಂಗ್ ಆಗಿರ್ಬೋದು, ಮಿಲ್ಕ್ ಸ್ಟೋರೇಜ್ ಆಗಿರ್ಬೋದು, ಸ್ಟೆರ್ಜಲೇಷನ್ ಅಂದರೆ ಬ್ಯಾಕ್ಟೀರಿಯಾದಿಂದ ಫುಡ್ಡನ್ನು ಸುರಕ್ಷಿತವಾಗಿ ಇಡ್ತಕ್ಕಂತಹ ಒಂದು ಜಾಗವನ್ನು ಫುಡ್ ಇಂಡಸ್ಟ್ರಿಗಳಲ್ಲಿ ಈ ಒಂದು ಅಪ್ಲಿಕೇಶನ್ನಲ್ಲಿ ಯೂಸ್ ಮಾಡ್ತಾರೆ. ಪೇಪರ್ ಇಂಡಸ್ಟ್ರಿ, ಡ್ರೈಯಿಂಗ್ ಏನಂತಂದರೆ ಒಣಗಿಸುವ ಕ್ರಿಯೆ. ಓಕೆ, ಟೆಕ್ಸ್ಟೈಲ್ಸಲ್ಲಿ ಡೈಯಿಂಗ್ ಬಣ್ಣ ಹಾಕುವ ಕ್ರಿಯೆ, ಮತ್ತು ಕೆಮಿಕಲ್ ಯೂನಿಫಾರ್ಮ್ ಆಗಿ ಹೀಟಿಂಗ್ ಆಗಿ ಯೂಸ್ ಮಾಡೋದಕ್ಕೆ. ಅಂದರೆ ಡೈರೆಕ್ಟಾಗಿ ಬೆಂಕಿಯನ್ನು ಕೊಡ್ಲಿಕ್ಕೆ ಆಗಲ್ಲ, ಅಲ್ಲೇನು ಮಾಡ್ತೀವಿ, ಯೂನಿಫಾರ್ಮ್ ಆಗಿ ಹೀಟ್ ಕೊಡಲಿಕ್ಕೆ ಸ್ಟೀಮನ್ನು ಬಳಸ್ತೀವಿ. ಓವರ್ ಆಲ್ ಕಾನ್ಸೆಪ್ಟ್ ಬಾಯ್ಲರ್ 22.75 ಎ ಕ್ಲೋಸ್ಡ್ ವೆಸಲ್, ವಾಟರ್ ಟು ಸ್ಟೀಮ್ ಕನ್ವರ್ಟ್. ಎಲ್ಲೆಲ್ಲಿ ಬಳಸ್ತಾರೆ? ಪವರ್ ಪ್ಲ್ಯಾಂಟ್, ಫುಡ್, ಪೇಪರ್, ಟೆಕ್ಸ್ಟೈಲ್ ಆ್ಯಂಡ್ ಕೆಮಿಕಲ್ ಇಂಡಸ್ಟ್ರಿನಲ್ಲಿ. ಓಕೆನಾ? ನೆಕ್ಸ್ಟ್ ಏನು ಬೇಕು ನಮಗೆ? ಟೈಪ್ಸ್ ಆಫ್ ಬಾಯ್ಲರ್. ಒಂದು ಫೈರ್ ಟು ಬಾಯ್ಲರು ಮತ್ತು ವಾಟರ್ ಟು ಬಾಯ್ಲರು. ಫಸ್ಟಾಗಿ ತಿಳ್ಕೊಳ್ಳೋಣ ಫೈರ್ ಟು ಬಾಯ್ಲರು. ಫೈರ್ ಟು ಟ್ಯೂಬ್ಸ್ ಒಳಗಡೆ ಬಿಸಿ ಗಾಳಿ ಅಥವಾ ಫ್ಲೂ ಗ್ಯಾಸ್ ಅಥವಾ ಬೆಂಕಿ ಇರುತ್ತದೆ ಮತ್ತು ಟ್ಯೂಬ್ಸ್ ಸುತ್ತಲೂ ನೀರಿರುತ್ತದೆ.
ಕಾನ್ಸೆಪ್ಟ್ ಬಂದ್ಬಿಟ್ಟು ಫೈರ್ ಟ್ಯೂಬ್ ಬಾಯ್ಲರು. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಫೈರ್ ಟ್ಯೂಬ್ ಬಾಯ್ಲರು ಟ್ಯೂಬ್ಸ್ ಒಳಗಡೆ ಫ್ಲೂ ಗ್ಯಾಸ್ ಅಥವಾ ಬಿಸಿ ಗಾಳಿ ಮತ್ತು ಬೆಂಕಿ ಹರಿಯುತ್ತದೆ ಮತ್ತು ಟ್ಯೂಬ್ ಸುತ್ತಲೂ ನೀರು ಇರುತ್ತದೆ. ಫ್ಲೂ ಗ್ಯಾಸ್ ನೀರನ್ನು ಸ್ಟೀಮ್ ಆಗಿ ಕನ್ವರ್ಟ್ ಮಾಡುತ್ತದೆ. ಓವರಾಲ್ ಆಗಿ ಏನಿದು ಹೀಟ್ ಎಕ್ಸ್ಚೇಂಜರ್, ಇದು ಒಂದು ಟೆಕ್ನಿಕಲ್ ವರ್ಡ್. ಏನಿದು ಹೀಟ್ ಎಕ್ಸ್ಚೇಂಜರ್. ಟೆಂಪರೇಚರ್ ಟ್ರಾನ್ಸ್ಫರ್ ಫ್ರಮ್ ಫ್ಲೂ ಗ್ಯಾಸ್ ಟು ವಾಟರ್. ಈ ಪ್ರಾಸೆಸ್ಸಿಗೆ ರಿಸಲ್ಟ್ ಏನಾಗುತ್ತೆ, ಹಾಟ್ ವಾಟರ್ ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಫೈರ್ ಟ್ಯೂಬ್ ಬಾಯ್ಲರ್ ಏನಪ್ಪ? ಫೈರ್ ಟ್ಯೂಬ್ ಬಾಯ್ಲರು ಯಾವ್ಯಾವ ಬರ್ತವೆ? ಲೋಕೋಮೋಟಿವ್ ಬಾಯ್ಲರ್, ಕಾರ್ನಿಶ್ ಬಾಯ್ಲರ್ ಅಂಡ್ ಕಾಕ್ರನ್ ಬಾಯ್ಲರ್. ಈ ಥರದ್ದು ಬಾಯ್ಲರ್ಗಳನ್ನ ಏನಂದರೆ ಇನ್ ಜನರಲ್ಲೇ ಕೇಳಿಬಿಡ್ತಾರೆ. ಯಾವ್ಯಾವಪ್ಪ ಫೈರ್ ಟ್ಯೂಬ್ ಬಾಯ್ಲರ್ ಅಂದ ತಕ್ಷಣ ಈ ಮೂರುಗಳನ್ನು ಹೇಳಬೇಕು. ಆಮೇಲೆ ನೆಕ್ಸ್ಟು ಇನ್ನೊಂದು, ರೈಸ್ ಮಿಲ್ಲಲ್ಲಿ ಜಾಸ್ತಿ ಬಾಯ್ಲರ್ ಯೂಸ್ ಮಾಡೋದ್ರಿಂದ ಅಲ್ಲಿ ಯಾವ್ಯಾವ ಯೂಸ್ ಮಾಡ್ತಾರೆ? ಎಕ್ಸ್ಟರ್ನಲ್ ಫೈರ್ಡ್ ಕಂಬರ್ಷನಲ್ ಬಾಯ್ಲರ್ ಯೂಸ್ ಮಾಡ್ತಾರೆ, ಹಾರಿಜಾಂಟಲ್ ಮಲ್ಟಿ ಟ್ಯೂಬ್ ಬಾಯ್ಲರ್, ಈ ಥರದ್ದು ಬಾಯ್ಲರ್ನ ಕೂಡ ಯೂಸ್ ಮಾಡ್ತಾರೆ. ಇದು ಮೇನ್ ಟಾಪಿಕ್ ಬಂದ್ಬಿಟ್ಟು. ಇದು ಲೋ ಪ್ರೆಷರ್ ಬಾಯ್ಲರು 1.05 kg/ton. ಅಂದರೆ ಸ್ಟೀಮ್ ರೆಡಿ ಮಾಡೋದಕ್ಕೆ ಇಷ್ಟು ಕಡಿಮೆ kg/cm² ಪ್ರೆಷರ್ ಇರುತ್ತೆ. ಇನ್ ಜನರಲಿ ನಾರ್ಮಲ್ ಆಗಿ 12 kgಯಿಂದ 20 kg/cm² ಲೋ ಪ್ರೆಷರ್ ಬಾಯ್ಲರ್ಗಳು ಇರ್ತವೆ. ಮ್ಯಾಕ್ಸಿಮಮ್ 25 kg/cm². ಸ್ಯಾಚುರೇಷನ್ ಟೆಂಪರೇಚರ್ 250 ಡಿಗ್ರಿ ಸೆಲ್ಸಿಯಸ್ಸಿಂದ 300 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನ ಮೇಂಟೈನ್ ಮಾಡುತ್ತೆ. ಬನ್ನಿ, ಇಂಪಾರ್ಟೆಂಟ್ ಪಾಯಿಂಟ್ ಏನು, ಇಂಪಾರ್ಟೆಂಟ್ ವರ್ಡ್ಸ್ ಫಾರ್ ಎಕ್ಸಾಮ್ ಪಾಯಿಂಟ್. ಫೈರ್ ಟ್ಯೂಬ್ ಬಾಯ್ಲರ್ ಅಂತ ನಿಮಗೆ ಮೈಂಡಲ್ಲಿ ಬಂದ ತಕ್ಷಣ ಬರಬೇಕಾದಂಥ ವರ್ಡ್ಸ್ ಯಾವುವು? ಹೀಟ್ ಎಕ್ಸ್ಚೇಂಜರ್, ಫ್ಲೂ ಗ್ಯಾಸ್ ಇನ್ಸೈಡ್ ಟ್ಯೂಬ್, ವಾಟರ್ ಸರೌಂಡಿಂಗ್ ಟ್ಯೂಬ್ಸ್. ಇವು ಎರಡು ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ಸ್. ಫೈರ್ ಟ್ಯೂಬ್ ಬಾಯ್ಲರ್ ಅಂದ ತಕ್ಷಣ ಮೈಂಡ ಬರಬೇಕಾಗಿರೋದು ಫ್ಲೂ ಗ್ಯಾಸ್ ಇನ್ಸೈಡ್ ಟ್ಯೂಬ್, ವಾಟರ್ ಸರೌಂಡಿಂಗ್ ಟ್ಯೂಬ್ಸ್. ಇದಿಷ್ಟು ಬಂದುಬಿಟ್ಟು ಫೈರ್ ಟ್ಯೂಬ್ ಬಾಯ್ಲರ್ಗೆ ಕಾನ್ಸೆಪ್ಟು. ನೆಕ್ಸ್ಟ್ ಫೈರ್ ಟ್ಯೂಬ್ ಅಂತಂದ್ರೆ ಲೋ ಪ್ರೆಷರ್ ಬಾಯ್ಲರ್. ಎಷ್ಟು ಪ್ರೆಜಿ? 12 kg/cm² ಇಂದ 20 kg/cm², ಮ್ಯಾಕ್ಸಿಮಮ್ 25 kg/cm² ವರೆಗೆ ಬರುತ್ತೆ. ನೆಕ್ಸ್ಟ್ ಟೆಕ್ನಿಕಲ್ ವರ್ಡ್ ಸ್ಯಾಚುರೇಟೆಡ್ ಸ್ಟೀಮ್. ಸ್ಯಾಚುರೇಟೆಡ್ ಸ್ಟೀಮ್ ಅಂತಂದರೆ 250 ಡಿಗ್ರಿ ಸೆಲ್ಸಿಯಸ್ ಇಂದ 300 ಡಿಗ್ರಿ ಸೆಲ್ಸಿಯಸ್ ವರೆಗೆ, 250 ಡಿಗ್ರಿ ಸೆಲ್ಸಿಯಸ್ ಟು 300 ಡಿಗ್ರಿ ಸೆಲ್ಸಿಯಸ್ ಅಷ್ಟು ನಮಗೆ ಸ್ಯಾಚುರೇಟೆಡ್ ಸ್ಟೀಮ್ನ ರೆಡಿ ಮಾಡ್ಬೋದು. ನಾರ್ಮಲ್ ಆಗಿ ಫೈರ್ ಟ್ಯೂಬ್ ಬಾಯ್ಲರ್ ಅಂತಂದರೆ ಯಾವ್ದು ಬರ್ತದೆ? ಲೋಕೋಮೋಟಿವ್ ಬಾಯ್ಲರ್, ಕಾರ್ನಿಶ್ ಬಾಯ್ಲರ್, ಕಾಕ್ರೇನ್ ಬಾಯ್ಲರ್. ಇಷ್ಟು ಜ್ಞಾಪಕ ಇಟ್ಕೊಳ್ಬೇಕು ನೀವು, ಓಕೆನಾ? ನೆಕ್ಸ್ಟ್ ಏನು ಬರುತ್ತೆ? ವಾಟರ್ ಟ್ಯೂಬ್ ಬಾಯ್ಲರ್. ಇಲ್ಲಿ ಟ್ಯೂಬ್ ಇನ್ಸೈಡ್ ವಾಟರ್ ಹರಿಯುತ್ತದೆ. ಅದರ ಸುತ್ತಲೂ ಬೆಂಕಿ ಅಥವಾ ಫ್ಲೂ ಗ್ಯಾಸ್ ಅಥವಾ ಬಿಸಿ ಗಾಳಿ. ಓವರಾಲ್ ಆಗಿ ಬೆಂಕಿ ಅಂದರೂ ಅದೇ, ಬಿಸಿ ಗಾಳಿ ಅಂದರೂ ಅದೇ, ಫ್ಲೂ ಗ್ಯಾಸ್ ಅಂದರೂ ಅದೇ. ಓವರಾಲ್ ಆಗಿ ಹೀಟ್ ಟ್ರಾನ್ಸ್ಫರ್ ಮಾಡೋಕ್ಕೆ ಸುತ್ತಲೂ ಏನಿರುತ್ತೆ? ಬಿಸಿ ಗಾಳಿ ಅಥವಾ ಫ್ಲೂ ಗ್ಯಾಸ್ ಇರುತ್ತೆ. ಟ್ಯೂಬ್ ಇನ್ಸೈಡ್ ವಾಟರ್ ಹರಿಯುತ್ತದೆ. ಇದೇ ಮೇನ್ ಕಾನ್ಸೆಪ್ಟ್ ವಾಟರ್ ಟ್ಯೂಬ್ ಬಾಯ್ಲರ್ ಅಂತ ಅನ್ಲಿಕ್ಕೆ. ಇದು ಅತಿ ಬೇಗನೆ ಸ್ಟೀಮ್ನ ರೆಡಿ ಮಾಡಬಲ್ಲದು. ಇದು ಅತಿ ಬೇಗನೆ ಸ್ಟೀಮ್ ರೆಡಿ ಮಾಡಬಲ್ಲದು. ಎಕ್ಸಾಂಪಲ್ ಯಾವ್ಯಾವಪ್ಪ ಅಂತಂದರೆ ಮೇನ್ ಕಾನ್ಸೆಪ್ಟು ವಾಟರ್ ಟ್ಯೂಬ್ ಬಾಯ್ಲರಿಗೆ ಬಂದ್ಬಿಟ್ಟು ಬಾಬ್ಕಾಕ್ ಅಂಡ್ ವಿಲ್ಕಾಕ್ಸ್ ಬಾಯ್ಲರ್. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಅಪ್ಲಿಕೇಶನ್ ಎಲ್ಲೆಲ್ಲಿ ಬರುತ್ತೆ? ಪವರ್ ಪ್ಲ್ಯಾಂಟ್ಗಳಲ್ಲಿ ಬರ್ತದೆ. ಮತ್ತು ಹೈ ಪ್ರೆಷರ್ ಸ್ಟೀಮ್ನ ಎಲ್ಲಿ ಬೇಕಾಗ್ತದಲ್ಲ ಅಲ್ಲಿ ಯೂಸ್ ಮಾಡ್ತಾರೆ. ಎಲ್ಲಿ? ಮೇನ್ 2 ಕಾನ್ಸೆಪ್ಟಲ್ಲಿ ಯೂಸ್ ಮಾಡ್ತಾರೆ, ಪವರ್ ಪ್ಲ್ಯಾಂಟ್ಗಳಲ್ಲಿ ಮತ್ತು ಹೈ ಪ್ರೆಷರ್ ಸ್ಟೀಮು ಯಾವ ಜಾಗದಲ್ಲಿ ಬೇಕಾಗುತ್ತೆ ಅಲ್ಲಿ ಯೂಸ್ ಮಾಡ್ತಾರೆ. ನಾರ್ಮಲ್ ಆಗಿ ಸ್ಟೀಮ್ನ ಈ ವಾಟರ್ ಟ್ಯೂಬ್ ಬಾಯ್ಲರಲ್ಲಿ ಏನೇನು ಬರುತ್ತೆ? ಸ್ಟೀಮ್ ಡ್ರಮ್ ಅಂತ ಬರುತ್ತೆ, ಸೂಪರ್ ಹೀಟೆಡ್ ಬರುತ್ತೆ. ನಾರ್ಮಲ್ ಆಗಿ ಫೈರ್ ಟ್ಯೂಬ್ ಬಾಯ್ಲರ್ಗೂ ವಾಟರ್ ಟ್ಯೂಬ್ ಬಾಯ್ಲರ್ಗೂ ಇರೋ ವ್ಯತ್ಯಾಸ ಅಲ್ಲಿ ಸ್ಟೀಮ್ ಡ್ರಮ್ ಇರಲ್ಲ, ಇಲ್ಲಿ ಸ್ಟೀಮ್ ಡ್ರಮ್ಮು, ಸೂಪರ್ ಹೀಟೆಡ್ ಕಾಯಿಲ್ಸು, ಸೂಪರ್ ಹೀಟೆಡ್ ಎಲ್ಲ ಬರ್ತವೆ. ನಾರ್ಮಲ್ ಆಗಿ ವಾಟರ್ ಟ್ಯೂಬ್ ಬಾಯ್ಲರ್ನಲ್ಲಿ ಅಪ್ಲಿಕೇಶನ್ ಎಲ್ಲೆಲ್ಲಿ ಬರ್ತವೆ? WHRB ಬಾಯ್ಲರ್ ಬರುತ್ತೆ, AFBC ಬಾಯ್ಲರ್ ಬರುತ್ತೆ, ಟ್ರಾವೆಲ್ ಗೇಟ್ ಫೈರ್ಡ್ ಬಾಯ್ಲರ್ ಬರುತ್ತೆ, CFBC ಬಾಯ್ಲರ್ ಬರುತ್ತೆ, ಆಮೇಲೆ ಸ್ಪ್ರೈಡರ್ ಸ್ಟ್ರೋಕ್ ಫೈರ್ ಬಾಯ್ಲರ್ ಬರುತ್ತೆ. ಇದಿಷ್ಟು ವಾಟರ್ ಟ್ಯೂಬ್ ಬಾಯ್ಲರ್ಗೆ ಸಂಬಂಧಪಟ್ಟಂತೆ. ಇವಾಗ ನೆಕ್ಸ್ಟ್ ಏನಿದೆ? ಇಂಪಾರ್ಟೆಂಟ್ ವರ್ಡ್ಸ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನಿಮ್ಮ ಮೈಂಡಲ್ಲಿ ಏನು ಬರಬೇಕು? ವಾಟರ್ ಟ್ಯೂಬ್ ಬಾಯ್ಲರ್ ಅಂದ ತಕ್ಷಣ ಟ್ಯೂಬ್ ಇನ್ಸೈಡ್ ವಾಟರ್. ಟೆಕ್ನಿಕಲ್ ವರ್ಡ್ ಏನು? ಟ್ಯೂಬ್ ಇನ್ಸೈಡ್ ವಾಟರ್. ನೆಕ್ಸ್ಟ್ ಫ್ಲೂ ಗ್ಯಾಸ್ ಸರೌಂಡಿಂಗ್ ಟ್ಯೂಬ್. ಇಷ್ಟೇ ಕಾನ್ಸೆಪ್ಟು.
ಮೇನ್ ಫಸ್ಟ್ನೇದೇನು ಟ್ಯೂಬ್ ಇನ್ಸೈಡ್ ವಾಟರ್, ಸೆಕೆಂಡ್ನೇದೇನು ಫ್ಲೂ ಗ್ಯಾಸ್ ಸರೌಂಡಿಂಗ್ ಟ್ಯೂಬ್. ನೆಕ್ಸ್ಟ್ ಹೈ ಪ್ರೆಷರ್ ಬಾಯ್ಲರ್. ಏನಂತಂದರೆ ವಾಟರ್ ಟ್ಯೂಬ್ ಬಾಯ್ಲರ್ ಅಂದ ತಕ್ಷಣ ಮೈಂಡಿಗೆ ಬರಬೇಕಾಗಿದ್ದೇನದು ಹೈ ಪ್ರೆಷರ್ ಬಾಯ್ಲರ್. ಎಲ್ಲಿ ಯೂಸ್ ಮಾಡ್ತಾರೆ? ಪವರ್ ಪ್ಲ್ಯಾಂಟ್ಗಳಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಹೈ ಪ್ರೆಷರ್ ಸ್ಟೀಮ್ ಎಲ್ಲಿ ಬೇಕಾಗುತ್ತೆ ಅಲ್ಲಿ ಇದ್ರೆ. ಇದರಲ್ಲಿ ಏನೇನು ಬರುತ್ತೆ? ಸ್ಟೀಮ್ ಡ್ರಮ್ ಬರುತ್ತೆ, ಸ್ಟೀಮ್ ಸಪ್ರೇಟರ್. ಸ್ಟೀಮ್ ಡ್ರಮ್ ಅಂದರು ಅದೇ, ಸ್ಟೀಮ್ ಸಪ್ರೇಟರ್ ಅಂದರೆ ಸ್ಟೀಮ್ ಡ್ರಮ್ಮಲ್ಲಿ ವಾಟರು ಮತ್ತು ಸ್ಟೀಮ್ ಸಪ್ರೇಟ್ ಆಗೋಂಥ ಕಾರಣದಿಂದ ಸ್ಟೀಮ್ ಸಪ್ರೇಟ್ ಅಂತ ಕರೀತದೆ. ಆಮೇಲೆ ಏನು ಬರ್ತದೆ? ಸೂಪರ್ ಹೀಟರ್ಸ್ ಬರ್ತದೆ, ಮತ್ತು ವಾಟರ್ ಟ್ಯೂಬ್ಸ್ ಬರ್ತದೆ. ನೆಕ್ಸ್ಟ್ ಮ್ಯಾಕ್ಸಿಮಮ್ ಪ್ರೆಷರ್, ಅಲ್ಲಿ ಲೋ ಪ್ರೆಷರ್ ಇತ್ತು, ಇಲ್ಲಿ ಹೈ ಪ್ರೆಷರ್. ಮ್ಯಾಕ್ಸಿಮಮ್ ಪ್ರೆಷರ್ ಎಲ್ಲಿಂದ ಎಲ್ಲಿವರೆಗೆ ತೊಗೊಂಡೋಗ್ಬೋದು ಅಂತಂದರೆ, ನಾನು ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ಪ್ರೆಷರ್ 165 kg ಸೆಂಟಿಮೀಟರ್ ಸ್ಕ್ವಯರ್ ಟು 250 kg per ಸೆಂಟಿಮೀಟರ್ ಸ್ಕ್ವಯರ್. ಮ್ಯಾಕ್ಸಿಮಮ್ ಟೆಂಪರೇಚರು 500 ಡಿಗ್ರಿ ಸೆಲ್ಸಿಯಸ್ ಟು 650 ಡಿಗ್ರಿ ಸೆಲ್ಸಿಯಸ್. ಜೊತೆಗೆ ಫಾಸ್ಟರ್ ರೇಟ್ ಸ್ಟೀಮ್ ಜನರೇಷನ್. ಫಾಸ್ಟರ್ ರೇಟ್ ಸ್ಟೀಮ್ ಜನರೇಷನ್ ಮಾಡಲಿಕ್ಕೆ ಯಾವುದು ಯೂಸ್ ಮಾಡ್ತಾರೆ? ವಾಟರ್ ಟ್ಯೂಬ್ ಬಾಯ್ಲರ್. ನೆಕ್ಸ್ಟ್ WHRB, AFBC, CFBC, ಟ್ರಾವೆಲ್ ಗೇಟ್ ಫೈರ್ಡ್ ಆ್ಯಂಡ್ ಸ್ಪ್ರೈಡರ್ ಸ್ಟ್ರೋಕ್ ಫೈರ್ಡ್. ಓವರ್ ಆಲ್ ಆಗಿ ಕಾನ್ಸೆಪ್ಟು ಇಷ್ಟಿದೆ. ಓಕೆ, ನೆಕ್ಸ್ಟ್ ಏನು ಬರುತ್ತೆ? ಓವರ್ ಆಲ್ ಕಾನ್ಸೆಪ್ಟು. ಈ ವಿಡಿಯೋದು 2 ಮಿನಿಟ್ಸಲ್ಲೇ ಫೈನಲ್ ಮಾಡೋದು ಹೆಂಗೆ? ಈ ಮಿನಿಟ್ಸಲ್ಲಿ ಓವರ್ ಆಲ್ ಆಗಿ ಏನೇನಿದೆ? ಬಾಯ್ಲರ್ ಅಂದರೆ ಏನು? 22.75 ಎ ಕ್ಲೋಸ್ಡ್ ವೆಸಲ್ ವಾಟರ್ ಟು ಸ್ಟೀಮ್ ಕನ್ವರ್ಟರ್. ಇಷ್ಟು ಬಳಸುತ್ತೆ. ಎಲ್ಲೆಲ್ಲಿ ಬಳಸ್ತಾರೆ? ಪವರ್ ಪ್ಲಾಂಟ್, ಫುಡ್, ಪೇಪರ್, ಟೆಕ್ಸ್ಟೈಲ್, ಕೆಮಿಕಲ್. ಬಾಯ್ಲರ್ ಅಂತಂದರೆ ಏನು? ಇಷ್ಟು ಗೊತ್ತದೆ. ಬಾಯ್ಲರ್ನಲ್ಲಿ ವಿಧಗಳು ಯಾವ್ಯಾವು? ಫೈರ್ ಟ್ಯೂಬ್ ಬಾಯ್ಲರ್ ಮತ್ತು ವಾಟರ್ ಟ್ಯೂಬ್ ಬಾಯ್ಲರ್. ಫೈರ್ ಟ್ಯೂಬ್ ಅಂದ ತಕ್ಷಣ ಮೈಂಡಿಗೆ ಬರಬೇಕಾಗಿದ್ದು ಫ್ಲೂ ಗ್ಯಾಸ್ ಇನ್ಸೈಡ್ ಟ್ಯೂಬ್, ವಾಟರ್ ಸರೌಂಡಿಂಗ್ ಟ್ಯೂಬ್ಸ್. ಇವೆರಡು ಕಾನ್ಸೆಪ್ಟು ಇಂಪಾರ್ಟೆಂಟ್. ಲೋ ಪ್ರೆಷರ್ ಬಾಯ್ಲರ್ ಎಲ್ಲಿಂದ ಎಲ್ಲಿವರೆಗೆ? 12 kg ಇಂದ 20 kg ವರೆಗೆ, ಮ್ಯಾಕ್ಸಿಮಮ್ 25 kg. ಸ್ಯಾಚುರೇಟೆಡ್ ಸ್ಟೀಮ್ 250ರಿಂದ 300. ಯಾವ್ಯಾವ ಬಳಸ್ತಾರೆ? ಕಾಕ್ರಾನ್ ಬಾಯ್ಲರ್, ಲೋಕೋಮೋಟಿವ್ ಅಂಡ್ ಕಾರ್ನಿಶ್ ಬಾಯ್ಲರ್. ನೆಕ್ಸ್ಟ್ ಏನು ಬರುತ್ತೆ? ವಾಟರ್ ಟ್ಯೂಬ್ ಬಾಯ್ಲರ್. ವಾಟರ್ ಟ್ಯೂಬ್ ಅಂದ ತಕ್ಷಣ ಮೈಂಡಾಗ ಏನು ಬರಬೇಕು? ಟ್ಯೂಬ್ ಇನ್ಸೈಡ್ ವಾಟರ್. ನೆಕ್ಸ್ಟ್ ಏನು ಬರ್ತದೆ? ಫ್ಲೂ ಗ್ಯಾಸ್ ಸರೌಂಡಿಂಗ್ ಟ್ಯೂಬ್. ಇದೇನು ಬರುತ್ತೆ? ಹೈ ಪ್ರೆಷರ್ ಬಾಯ್ಲರ್. ಎಲ್ಲಿ ಬಳಸ್ತಾರೆ? ಪವರ್ ಪ್ಲಾಂಟ್ ಮತ್ತು ಹೈ ಪ್ರೆಷರ್ ಸ್ಟೀಮ್. ಇದರಲ್ಲಿ ಏನೇನು ಬರುತ್ತೆ? ಸ್ಟೀಮ್ ಡ್ರಮ್ಮು ಅಥವಾ ಸ್ಟೀಮ್ ಸಪ್ರೇಟರು, ಸೂಪರ್ ಹೀಟೆಡ್ ಕಾಯಿಲು, ವಾಟರ್ ಟ್ಯೂಬ್ಸ್. ಮ್ಯಾಕ್ಸಿಮಮ್ ಪ್ರೆಷರು 165 ಇಂದ 250 kg per ಸೆಂಟಿಮೀಟರ್ ಕರ್. ಟೆಂಪರೇಚರು 500 ಡಿಗ್ರಿ ಸೆಲ್ಸಿಯಸ್ದಿಂದ 650 ಡಿಗ್ರಿ ಸೆಲ್ಸಿಯಸ್. ಇದೇನು ಮಾಡುತ್ತೆ? ಫಾಸ್ಟರ್ ರೇಟಾಗಿ ಸ್ಟೀಮ್ ಜನರೇಟ್ ಮಾಡುತ್ತೆ. ಎಲ್ಲಿ ಬರ್ತವೆ? WHRB, AFBC, CFBC, ಟ್ರಾವೆಲ್ ಗೇಟ್, ಸ್ಪೈಡರ್, ಸ್ಟೋಕ್ ಫೈರ್ಡ್. ಇಷ್ಟು ಕಾನ್ಸೆಪ್ಟು ನಿಮ್ಮ ಮೈಂಡಲ್ಲಿ ಇರಬೇಕು. ಓಕೆ, ಇಷ್ಟು ನಾನು ಹೇಳಿರ್ತಕ್ಕಂತಹ ಟೆಕ್ನಿಕಲ್ ವರ್ಡ್ಸ್ನ, ಎಕ್ಸಾಮ್ ವರ್ಡ್ಸ್ ಅಂದರೆ ಇಂಪಾರ್ಟೆಂಟ್ ವರ್ಡ್ಸ್ ಪರ್ ಎಕ್ಸಾಮ್ ಪಾಯಿಂಟ್. ಇಷ್ಟು ಟೆಕ್ನಿಕಲ್ ವರ್ಡ್ಗಳನ್ನ ನೀವು ಮೈಂಡಲ್ಲಿ ಇಟ್ಕೊಂಡ್ಬಿಟ್ರೆ ಓವರ್ ಆಲ್ ಆಗಿ ಬಾಯ್ಲರ್ ಅಂದರೆ ಏನು ಮತ್ತು ಟೈಪ್ಸ್ ಆಫ್ ಬಾಯ್ಲರ್ ಇಷ್ಟು ನೀಟಾಗಿ ಕ್ವಶನ್ ಕೇಳಿದ ತಕ್ಷಣ ನಿಮಗೆ ಆ ಟೆಕ್ನಿಕಲ್ ವರ್ಡನ್ನು ನೀವು ಹೇಳಿಬಿಟ್ರೆ ಸಾಕು. ಓಕೆ, ಯು ಹ್ಯಾವ್ ನಾಲೆಡ್ಜ್ ಅಂತ ಹೇಳಿಬಿಟ್ಟು ಡಿಸೈಡ್ ಆಗುತ್ತೆ.